ಒಬ್ಬ ವ್ಯಕ್ತಿ ಮರ ಕಡಿಯಲು ಕಾಡಿಗೆ ಹೋಗುತ್ತಾನೆ. ಅಲ್ಲಿ ಮರದ ಮೇಲಿರುವ ದೆವ್ವವೊಂದು ಆತನನ್ನು ಮರ ಕಡಿಯದಂತೆ ತಡೆಯುತ್ತದೆ. ಮರ ಕಡಿಯಬೇಡ, ಬೇಕಾದ ವರ ನೀಡುತ್ತೇನೆ ಎನ್ನುತ್ತದೆ. ಈತ ಅತಿ ಆಸೆಯಿಂದ ಮನೆಗೆ ಬಾ ಎಂದು ಕರೆಯುತ್ತಾನೆ. ಅದು ಮನೆಗೆ ಬರಲು ಒಂದು ಕರಾರು ಹಾಕುತ್ತದೆ. ಅದೇನೆಂದರೆ, ಸದಾ ನನಗೆ ಕೆಲಸ ಕೊಡಬೇಕು, ಇಲ್ಲದಿದ್ದರೆ ನಾನು ನಿನ್ನನ್ನೇ ತಿಂದು ಬಿಡುತ್ತೇನೆ ಎನ್ನುತ್ತದೆ. ಈತ ಏನೇ ಕೆಲಸ ಕೊಟ್ಟರೂ ಅದು ಕ್ಷಣಾರ್ಧದಲ್ಲಿ ಮುಗಿಸಿಬಿಡುತ್ತಿತ್ತು. ಮತ್ತೆ ಕೆಲಸ ಕೊಡದಾಗ ದೆವ್ವ ಆತನನ್ನು ತಿನ್ನಲು ಹೋಗುತ್ತದೆ. ಆಗ ದೆವ್ವಕ್ಕೆ ಹೆದರಿದ ಆತ ಓಡುತ್ತಾನೆ. ಓಡಿ ಓಡಿ ಅದೇ ಹಳೆಯ ಮರದತ್ತ ಬರುತ್ತಾನೆ. ಆಗ ಆತನಿಗೊಂದು ಉಪಾಯ ಉಳಿಯುತ್ತದೆ. ನಾನು ಮತ್ತೆ ಕರೆಯುವವರೆಗೂ ಈ ಮರ ಹತ್ತುವುದು ಎಳೆಯುವುದು ಮಾಡುತ್ತಾ ಇರಬೇಕು ಎನ್ನುತ್ತಾನೆ. ಹೀಗೆ ದೆವ್ವಕ್ಕೆ ಸತತವಾಗಿ ಕೆಲಸ ಕೊಟ್ಟು ನಿಯಂತ್ರಣದಲ್ಲಿಟ್ಟುಕೊಳ್ಳುತ್ತಾನೆ. ಕೆಲಸ ಆಗಬೇಕಾದರೆ ದೆವ್ವವನ್ನು ಕರೆಯುತ್ತಾನೆ. ಕೆಲಸ ಮುಗಿದೊಡನೆ ಮರ ಹತ್ತುವುದು ಇಳಿಯುವುದು ಮಾಡಬೇಕು ಎನ್ನುತ್ತಾನೆ. ಮನುಷ್ಯನ ಮನಸ್ಸು ಎನ್ನುವುದು ಆ ದೆವ್ವ ಇದ್ದಂತೆ. ಅದಕ್ಕೆ ಸತತ ಕೆಲಸ ಕೊಟ್ಟು ಅದನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಬೇಕು. ಇಲ್ಲದಿದ್ದರೆ ಅದು ನಮ್ಮನ್ನೇ ತಿಂದು ಬಿಡುತ್ತದೆ. ಧನ್ಯವಾದಗಳು ಸ್ನೇಹಿತರೆ.